ಕಲಬುರಗಿಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಚಿಂತನ ಮಂಥನ ಕಾರ್ಯಕ್ರಮವು ಯುವ ಕುಟೀರ ಎಬಿವಿಪಿ ಕಾರ್ಯಾಲಯ ಶ್ರೀ ಮಹದೇವಪ್ಪ ರಾಂಪುರೆ ಕೂಡ ಬಡಾವಣೆ ಕಲಬುರಗಿಯಲ್ಲಿ ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮ ಮಾಡಲಾಯಿತು. ಇದಕ್ಕಿಂತ ಪೂರ್ವದಲ್ಲಿ ಪೂಜ್ಯರು ನಮ್ಮ ಕಾರ್ಯಕ್ರಮದ ನಾವು ಸ್ಪಂದನ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಶ್ರೀ ಮಹದೇವಪ್ಪ ರಾಮಪುರವರಿಗೆ ಒಂದು ತಿಂಗಳ ತುಂಬ ಹೃದಯದ ಧನ್ಯವಾದಗಳು. ಈಗ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಪ್ರಥಮವಾಗಿ ದಿವ್ಯ ಪ್ರಾತಸ್ಮರಣೀಯ ರೂಪರಂಪರೆಯನ್ನು ಧ್ಯಾನಿಸಿಕೊಂಡು ಈ ಕೂಡಾ ಬಡಾವಣೆಯ ಸ್ಪಂದನ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ತಿಂಗಳವರೆಗೆ ಹಮ್ಮಿಕೊಂಡಿರುವಂತಹ ಈ ಚಿಂತನ ಮಂಥನ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜೋಶಿ ಅವರೇ, ಚೌಹಾಣ್ ಅವರೇ ಮತ್ತು ಇನ್ನುಳಿದ ಅಧಿಕಾರಿಗಳೇ, ಉದ್ಯಮಿಗಳೇ, ಮತ್ತು ಈ ಬಡಾವಣೆಯ ನಾಗರಿಕರೇ ತಾಲೂಕು ಸಾಮಾನ್ಯವಾಗಿ ನಾನು 2ನೇ ಸಲ ಇದರಲ್ಲಿ ಭಾಗವಹಿಸಿಕೊಂಡಿದ್ದೇನೆ. ಮೂರು ಸಲ ಮುಕ್ತಾಯ ಸಮಾರಂಭಕ್ಕೆ ಮಂಗಲ ಸಮಾರಂಭಕ್ಕೆ ಬಂದಾಗ ಒಂದು ಮಾತನ್ನು ಹೇಳ್ತೀನಿ. ಮುಂದಿನ ವರ್ಷ ಏನಾದರೂ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ, ನೀವು ನೆನಪಿಸಿಕೊಳ್ಳಿ ಅನ್ನೋದು ಸಹಿತ ಇದು ಒಂದು ಪ್ರೇಕ್ಷಣೆ ಮಾಡಿ ಕೂತು ಹೇಳುತ್ತೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನು ಬರುವ ಸ್ಥಿತಿಯಲ್ಲಿ ಇದ್ದಿಲ್ಲ. ನಮ್ಮ ಶಿವಕುಮಾರ್ ಅವರು ಫೋನ್ ಮಾಡಿದಾಗ ನಾನು ಫಿಸಿಯೋಥೆರಪಿಯಲ್ಲಿ ಒಂದು ಶೋಲ್ಡರ್ ಪೇನ್ ಆಗಿ ಭಾಳ ತ್ರಾಸಾಗಿದ್ದೆ. ನಾನು ಅಲ್ಲಿ ಫಿಸಿಯೋಥೆರಪಿ ಮಾಡ್ತಾ ಇದ್ದ ನಮ್ಮ ಸಣ್ಣ ಹುಡುಗರು ಹೇಳಿದ್ರು, ಕೂಡ ಕಾಲದವರು ಫೋನ್ ಮಾಡ್ಯಾರ ಕೂಡ ಎಲ್ಲ ಹುಡುಗರು. ಉಪನ್ಯಾಸಕರಿಗೆ ಆಗಮಿಸಿದ ಸನ್ಮಾನ್ಯ ಶ್ರೀ ಕೃಷ್ಣ ಜೋಶಿ ಚಿಂತಕರು, RSS ಪ್ರಚಾರ ಪ್ರಾಂತ ಪ್ರಮುಖರು ಮತ್ತು ಈ ರಾಷ್ಟ್ರೀಯ ವಿದ್ಯಾ ಕೇಂದ್ರದ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಮಾರುತಿ ಚೌಹಾಣ್ ಉದ್ಯಮಿಗಳು ನಮ್ಮ ಬಡಾವಣೆ ನಾಗರಿಕರಿದ್ದಾರೆ. ಅವರು ಕೂಡ ನಮ್ಮ ಕುಟುಂಬದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಬಡಾವಣೆಯ ಸಂಪ್ರದಾಯದಂತೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸ ಆಗಿರ್ಬೋದು, ಬಸವ ಜಯಂತಿ ಆಗಿರ್ಬೋದು, ಒಬ್ಬ ಹಿರಿಯರನ್ನು ಗೌರವ ಅಧ್ಯಕ್ಷರಾಗಿ ಮಾಡ್ತಾ ಇದ್ದೇವೆ. ಈ ಸಲ ನಾವು ಗೌರವ ಅಧ್ಯಕ್ಷರಾಗಿ ನಮ್ಮ ಹಿರಿಯರ ಶ್ರೀ ಮಲ್ಲಿಕಾರ್ಜುನ ಬೆಳಗ್ಗೆ ಬಡಾವಣೆಯ ಹಿರಿಯ ನಾಗರಿಕರು ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯುವಕರನ್ನು ನಾವು ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಒಟ್ಟು ಒಂದು ತಿಂಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಜಿ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಬಡಾವಣೆ ನಾಗರಿಕರು ಕೊಡ್ತಾ ಇದ್ದೇನೆ. ನಾವೇ ಹೋಗಿಯನ್ನು ತಂದುಕೊಟ್ಟಿದ್ದಕ್ಕಾಗಿ ಎಲ್ಲ ಸ್ಪಂದನ ನಾಗರಿಕರ ಸದಸ್ಯರಿಗೂ, ಹಿರಿಯ ನಾಗರಿಕರಿಗೂ, ಮಾತೆಯರಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ಕೂಡ ಸ್ವಾಗತ ಕೋರಿ